ಈ ಸ್ಮಾರ್ಟ್ ವಾಚು, ಸ್ಮಾರ್ಟ್ ರಿಂಗು ಮತ್ತೆ ಏರ್ಪಾಡ್ಸು, ಈ ಮೂರುನು ಇವತ್ತೊಂಥರ ಫ್ಯಾಷನ್ ಸ್ಟೇಟ್ಮೆಂಟ್ ಆಗ್ಬಿಟ್ಟಿದೆ. ಯೂಸ್ ಮಾಡದಿರ್ಲಿ ಸುಮ್ಮನೆ ನಿಂತಾಕೊಂಡು ಓಡಾಡ್ತಿರ್ತಾರೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂದ್ರೆ, ಇದು ರೇಡಿಯೋ ಫ್ರೀಕ್ವೆನ್ಸಿನ ಎಮಿಟ್ ಮಾಡ್ತಾನೆ ಇರುತ್ತೆ. ಅದು ನಮ್ಮ ಮೈ ಮೇಲ್ಗಡೆ ಎಷ್ಟು ಜಾಸ್ತಿ ಇರುತ್ತೆ, ಅದು ನಮ್ಮ ಬಾಡಿನ ಅಷ್ಟು ಬೇಗ ಡ್ಯಾಮೇಜ್ ಮಾಡ್ತಾ ಬರ್ತಿರುತ್ತೆ. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಈ ಬ್ರ್ಯಾಂಡ್ಸ್ನ ಯಾರು ಎಂಡೋರ್ಸ್ ಮಾಡ್ತಾರಲ್ಲ, ಈ ಪ್ರಾಡಕ್ಟ್ಸ್ನೆಲ್ಲ ಮಾಡೋ ಯಾವುದೇ ಸೆಲೆಬ್ರಿಟಿನೂ ಅದನ್ನ ಯೂಸ್ ಮಾಡಲ್ಲ. ಯಾಕಂದ್ರೆ ಚೆನ್ನಾಗಿ ಗೊತ್ತು, ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ನಮಗೆ ಸ್ಲೀಪ್ ಡಿಸ್ಟರ್ಬ್ ಮಾಡುತ್ತೆ, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಮಾಡುತ್ತೆ, ಫರ್ಟಿಲಿಟಿ ಇಶ್ಯೂಸ್ ತಗೊಂಬರುತ್ತೆ, ಬ್ರೈನ್ ಸೆಲ್ಸ್ ನ ಡ್ಯಾಮೇಜ್ ಮಾಡುತ್ತೆ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಬಟ್ ಆದ್ರೆ ಜನಸಾಮಾನ್ಯನಿಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿ ನಾವು ಇನ್ಸ್ಟಿಗೇಟ್ ಆಗಿ ಇನ್ನೊಬ್ಬ ಯೂಸ್ ಮಾಡ್ತಿದ್ದಾನೆ ನಾನು ಮಾಡಬೇಕು ಅಂತ ಹೇಳಿ ಅದನ್ನ ಯೂಸ್ ಮಾಡ್ತೀವಿ. ಯೂಸ್ ಮಾಡೋದು ತಪ್ಪಲ್ಲ, ಆದ್ರೆ ಎಷ್ಟು ಯೂಸ್ ಮಾಡ್ಬೇಕಿದೆ ಅನ್ನೋದನ್ನ ತಿಳ್ಕೊಳ್ದೆ ಮಾಡೋದು ತಪ್ಪಷ್ಟೇ. ದಿನನಿತ್ಯ ಒಂದು 6 ಗಂಟೆ 8 ಗಂಟೆ ಕಂಟಿನ್ಯೂಸ್ ಆಗಿ ಇದನ್ನ ಧರಿಸ್ತಾನೆ ಇದ್ರೆ ರೇಡಿಯೋ ಫ್ರೀಕ್ವೆನ್ಸಿ ನಿಮ್ಮ ಮೈ ಮೇಲ್ಗಡೆ ಹರಿದಾಡ್ತಾನೆ ಇರುತ್ತೆ. ಅದರಿಂದ ಬೇರೆ ಎಲ್ಲ ಹೆಲ್ತ್ ಪ್ರಾಬ್ಲಮ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ. ಆದಷ್ಟು ಈ ಒಂದು ಗ್ಯಾಡ್ಜೆಟ್ಸ್ ನ ತುಂಬಾ ಜಾಸ್ತಿ ಹೊತ್ತು ಹಾಕೊಳ್ಳದೆ ಅದನ್ನ ಕಡಿಮೆ ಯೂಸ್ ಮಾಡಿದಷ್ಟು ಒಳ್ಳೇದು. ಖಂಡಿತ ಹೌದು, ಕಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಹೇಳ್ತಾರೆ ನಿಮ್ಮ ಫೋನ್ ಎಷ್ಟು ರೇಡಿಯೋ ಫ್ರೀಕ್ವೆನ್ಸಿ ಎಮಿಟ್ ಮಾಡುತ್ತೆ ಗೊತ್ತಾ ಅಂತ. ಡಿಸ್ಟೆನ್ಸ್ ಇಸ್ ಎ ಕೀ. ಫೋನ್ ಆಗಿರ್ಬೋದು, ಗ್ಯಾಡ್ಜೆಟ್ಸ್ ಆಗಿರ್ಬೋದು, ಏರ್ಪಾಡ್ಸ್ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ರೇಡಿಯೋ ಫ್ರೀಕ್ವೆನ್ಸಿ ಎಕ್ಸ್ಪೋಜರ್ ಇಂದ ನಾವೆಷ್ಟು ಅದಕ್ಕೆ ಡಿಸ್ಟೆನ್ಸ್ ಆಗಿರ್ತೀವಿ ನಮಗಷ್ಟೇ ಅದು ಒಳ್ಳೇದು.